ಇದೇ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಕೆ ಮೆರವಣಿಗೆ ಕೂಡ ಮಾಡಿದ್ರು. ಕಾರ್ಯಕರ್ತರಿಗೆ ಉಚಿತ ಹಣ್ಣು ಮಜ್ಜಿಗೆ ವಿತರಣೆಯ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಕಲ್ಲಂಗಡಿ ಮಜ್ಜಿಗೆಗೆ ಮುಗಿ ಬೀಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಕಾರ್ಯಕರ್ತರು ಸ್ಥಳದಲ್ಲಿ ಗೊಂದಲ ಉಂಟಾಗುತ್ತೆ, ನುಗ್ಗಲಾಗುತ್ತೆ. ಹೆಚ್ಚಾಗ್ತಾ ಇದ್ದಂತೆ ಜನರತ್ತ ಕಲ್ಲಂಗಡಿ ಮಜ್ಜಿಗೆಯನ್ನ ಎಸೆತಾರೆ. ತೂರಿ ಬರ್ತಾವೆ ಕಲ್ಲಂಗಡಿ ಹಣ್ಣು ಮಜ್ಜಿಗೆ. ಜನರ ಕಿತ್ತಾಟಕ್ಕೆ ವೇಳೆ ಹೆಚ್ಚಾದ ಕಾರ್ಯಕರ್ತರು ಸ್ಥಳದಲ್ಲೇ ಗೊಂದಲ ನುಗ್ಗಲು ಕೂಡ ಉಂಟಾಗುತ್ತೆ. ಕಲ್ಲಂಗಡಿ ಹಣ್ಣಿಗೆ ಮಜ್ಜಿಗೆಗೆ ಎದ್ನೋ ಬಿದ್ದೋ ಅಂತೇಳಿ ಗಲಾಟೆ ಮಾಡ್ತಾರೆ. ಸೊ ಈ ಸಂದರ್ಭದಲ್ಲಿ ನುಗ್ಗಲು ಉಂಟಾಗುತ್ತೆ. ಅಲ್ಲಿ ಕಲ್ಲಂಗಡಿ ಹಣ್ಣು ಬೀಳುತ್ತೆ, ಮಜ್ಜಿಗೆನೂ ಚೆಲ್ಲುತ್ತೆ. ಇಂತಹ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಹೆಚ್ಚಳ ಆಗ್ತಾ ಇದ್ದಂತೆ ಜನರತ್ತ ಕಲ್ಲಂಗಡಿ ಮತ್ತು ಮಜ್ಜಿಗೆನ ಎಸಿತಾರೆ. ಅಲ್ಲಿನ ಮುಖಂಡರು ನಾಯಕರುಗಳೇನು ಹಂಚ್ತಾ ಇರ್ತಾರೆ. ಬಿಸಿಲಿನ ಬೇಗಿಗೆ ಕೈಗೆ ಸಿಕ್ಕಷ್ಟು ಹೊತ್ಕೊಂಡು ಹೋಗ್ತಾರೆ ಜನ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ನೋಡ್ತಾ ಇದ್ದೀವಿ ಒಂದ್ ಕಡೆ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರದ ಮಧ್ಯೆ ಈಗ ನಾಮಪತ್ರ ಸಲ್ಲಿಸೋದಕ್ಕೂ ಕೂಡ ಇವತ್ತು ಮುಂದಾದ್ರು. ಅಂದ್ರೆ ಶಕ್ತಿ ಪ್ರದರ್ಶನದ ಮೂಲಕನೇ ಎಷ್ಟು ಮಟ್ಟಿಗೆ ಬೆಂಬಲ ಇದೆ, ಜನರಿದ್ದಾರೆ, ಕಾರ್ಯಕರ್ತರಿದ್ದಾರೆ ಅನ್ನೋದನ್ನು ತೋರ್ಪಡಿಸಿದಂತಿತ್ತು. ಮತ್ತೊಂದ್ ಕಡೆ ಇದೇ ಸಂದರ್ಭದಲ್ಲಿ ಮಜ್ಜಿಗೆ ಹಣ್ಣು ವಿತರಣೆ ಮಾಡುವಾಗ ಗೊಂದಲ ಕೂಡ ಉಂಟಾಯಿತು. ಡೀಟೇಲ್ಸ್ ನೋಡೋದಾದ್ರೆ ಸ್ವಲ್ಪ ಏನಿವತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಿರುವಂತದ್ದು. ಹಾಗಾಗಿ ಕೂಡ ಮಂಡ್ಯದಲ್ಲಿ ಇವತ್ತು ಅದ್ದೂರಿಯಾಗಿ ಒಂದು ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆಗೆ ಇವತ್ತು ಮುಂದಾಗಿದ್ದಾರೆ. ಈಗಾಗಲೇ ಕೂಡ ಮಂಡ್ಯ ನಗರದ ಶಕ್ತಿ ದೇವತೆ ಆಗಿರುವಂತಹ ಕಾಳಿಕಾಂಬ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಸಾವಿರ ಸಂಖ್ಯೆಯ ಕಾರ್ಯಕರ್ತರೊಂದಿಗೆ ಇವತ್ತು ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಸುವಂತಹ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಿದೆ. ಈಗಾಗಲೇ ಕೂಡ ಮೆರವಣಿಗೆಯಲ್ಲಿ ಸಾಗಿ ಬರ್ತಾ ಇರುವಂತಹ ಮಂಡ್ಯ ನಗರದ ಏನು ಕಾಳಿಕಾಂಬ ದೇಗುಲದಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿ ಮೂಲಕ ಈ ಮೆರವಣಿಗೆ ಬರ್ತಾ ಇದೆ. ಮೆರವಣಿಗೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯ ಬೆಂಬಲಿಗರು ಕೂಡ ಸಹಸ್ರ ಸಂಖ್ಯೆಯ ಬೆಂಬಲಿಗರು ಕೂಡ ಇದ್ದಾರೆ. ಹಾಗೇನೆ ಕೂಡ ಇವತ್ತು ಏನು ಬಂದಂತ ಕಾರ್ಯಕರ್ತರಿಗೆ ಉಚಿತವಾಗಿ ಕಲ್ಲಂಗಡಿಗಳನ್ನು ಮತ್ತೆ ಮಜ್ಜಿಗೆ ಪ್ಯಾಕ್ಗಳನ್ನ ವಿತರಿಸುವ ಕೆಲಸವನ್ನ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾಡಲಾಗಿತ್ತು. ಈ ಒಂದು ಹಣ್ಣು ಮತ್ತು ಮಜ್ಜಿಗೆ ಪ್ಯಾಕೆಟ್ಗಳನ್ನ ಪಡ್ಕೊಳ್ಳಿಕ್ಕೆ ಕಾರ್ಯಕರ್ತರು ಕೂಡ ಗೊಂದಲ ಉಂಟಾಯಿತು. ಜನರ ಸಂಖ್ಯೆ ಹೆಚ್ಚಾದ ಕಾರಣದಿಂದ ಈ ಒಂದು ಸ್ಥಳದಲ್ಲಿ ಈಗ ಗೊಂದಲ ವಾತಾವರಣ ನಿರ್ಮಾಣ ಆಗಿ ಏನು ಸ್ಥಳ ಜನರು ಕೂಡ ಕಲ್ಲಂಗಡಿ ಹಣ್ಣು ಮತ್ತು ಮಜ್ಜಿಗೆ ಪಡೆಯಲಿಕ್ಕೆ ಕೂಡ ಮುಂದಾಗಿ ಈ ವೇಳೆ ಗೊಂದಲ ಹೆಚ್ಚಾಗಿ ಕೈಗೆ ಸಿಕ್ಕನ್ನ ಎತ್ಕೊಂಡು ಹೋಗುವಂತ ಕೆಲಸವೂ ಕೂಡ ಆಯ್ತು. ಈಗಾಗಲೇ ಕೂಡ ಪ್ರಮುಖ ಜಿಲ್ಲಾ ನಾಯಕರು ಹಾಗೂ ಶಾಸಕರೊಂದಿಗೆ ಈಗಾಗಲೇ ಮೆರವಣಿಗೆಯಲ್ಲಿ ಸ್ಟಾರ್ ಚಂದ್ರು ಅವರು ಬರ್ತಾ ಇದ್ದಾರೆ. ಈಗ ಏನು ಅವರ ಒಂದು ನಾಮಪತ್ರ ಸಲ್ಲಿಕೆಗೆ ಮಂಡ್ಯದಲ್ಲಿ ಈಗ ಏನು ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದಾರೆ, ಅವರು ನಾಮಪತ್ರ ಸಲ್ಲಿಕೆ ವೇಳೆ ಭಾಗಿಯಾಗಿದ್ದೇವೆ. ಈ ಕಲೆ ಈಗ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಏನು 1 ಗಂಟೆ ವೇಳೆಗೆ ಜಿಲ್ಲಾಧಿಕಾರಿ ಕಚೇರಿ ನಾಮಪತ್ರ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಮಂಡ್ಯ ಕ್ಷೇತ್ರವನ್ನ ಗೆಲ್ಲಿಕೆ ಈಗ ರಣತಂತ್ರವನ್ನ ಹೆಣೆದು ಕಾಂಗ್ರೆಸ್ ಪಕ್ಷದವರು ಮೈತ್ರಿ ಅಭ್ಯರ್ಥಿ ಆಗಿರುವಂತಹ ಕುಮಾರಸ್ವಾಮಿಯನ್ನು ಸೋಲಿಸಲಿಕ್ಕೆ ಸಾಕಷ್ಟು ರಣತಂತ್ರಗಳನ್ನು ಕೂಡ ಹೇಳ್ತಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ರಾಘವೇಂದ್ರ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್
821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.